ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಎಂಬ ಭಕ್ತರ ಜಯಘೋಷಗಳೇ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಮಹತ್ವವನ್ನು ಸಾರುತ್ತವೆ. ಶಿವರಾತ್ರಿ ಮರುದಿನ ಮಾರ್ಚ್ 16ರಂದು ನಡೆಯುವ ಜಾತ್ರೆಯಲ್ಲಿ ಈ ಜಯಘೋಷಗಳು ಮತ್ತೆ ಅನುರಣಿಸಲಿವೆ. ಸಿದ್ಧಾರೂಢ ಸ್ವಾಮೀಜಿ ಬೀದರ್ ಜಿಲ್ಲೆಯ ಚೊಳಕಾಪುರದಲ್ಲಿ 1836ರ ಮಾರ್ಚ್ 26ರಂದು ಜನಿಸಿದರು. ಚಿಕ್ಕಂದಿನಲ್ಲಿ ಸಿದ್ಧ ಎಂದು ಅವರನ್ನು ಕರೆಯಲಾಗುತ್ತಿತ್ತು. ಮನೆ ಬಿಟ್ಟು ಲೋಕ ಸಂಚಾರ ಆರಂಭಿಸಿದ ಅವರು ಎಷ್ಟೋ ಜನರ ಸಂಕಷ್ಟಗಳನ್ನು ಪವಾಡಗಳ ಮೂಲಕ ಪರಿಹರಿಸಿದರು. ತಮ್ಮ 41ನೇ ವಯಸ್ಸಿನಲ್ಲಿ ಅಂದರೆ 1877ರಲ್ಲಿ ಹುಬ್ಬಳ್ಳಿಗೆ ಬಂದು ನೆಲೆ ನಿಂತರು. ಅನೇಕ ಪವಾಡಗಳನ್ನು ಮಾಡಿದ ಅವರು 1929ರ ಆಗಸ್ಟ್ 21ರಂದು ಲಿಂಗೈಕ್ಯರಾದರು. ಅದ್ವೈತ ಸಿದ್ಧಾಂತದ ಧಾರ್ಮಿಕ ಕ್ಷೇತ್ರ ನಗರದ ಸಿದ್ಧಾರೂಢ ಮಠದಲ್ಲಿ ವೈಭವದ ರಥೋತ್ಸವ ಸಹಸ್ರಾರು ಭಕ್ತರ ಹರ್ಷೋದ್ಗಾರದ ಮಧ್ಯೆ ಸೋಮವಾರ ಸಂಜೆ ಸಾಂಗವಾಗಿ ನೆರವೇರಲಿದೆ. ಸಕಲ ಪೂಜಾ ಕೈಂಕರ್ಯ ನೆರವೇರಿಸಿ ಹಾಗೂ ಸಿದ್ಧಾರೂಢ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿದ ಬಳಿಕ ಸಂಜೆ ಸರಿಯಾಗಿ 6:05ಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಲಾಗುವುದು. ವಾದ್ಯಮೇಳ, ಭಜನೆ, ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಪಡುವಣದಿಂದ ಮೂಡಣದವರೆಗೆ ಮೆರವಣಿಗೆ ಸಾಗುವುದು.